ಮಕ್ಕಳನ್ನ ಅದಲು ಬದಲು ಮಾಡಿದ ಆರೋಪದ ಅಡಿ ಸೃಷ್ಟಿ ಗ್ಲೋಬಲ್ ಚಾರಿಟಬಲ್ ಸಂಸ್ಥಾಪಕ ಕೆಟಿ ಗುರುಮೂರ್ತಿಯನ್ನ ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ. ಬೆಂಗಳೂರಿನ 7ನೇ ಎಸಿಎಂಎಂ ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಗಾಗಿ ಗುರುಮೂರ್ತಿಯನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ನ್ಯಾಯಾಧೀಶರ ಮನೆಯಿಂದ ಹೊರಬಂದ ಬಳಿಕ ಗುರುಮೂರ್ತಿ ವರದಿಗೆ ಬಂದಿದ್ದ ಸುವರ್ಣ ನ್ಯೂಸ್ ಪ್ರತಿನಿಧಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಚಿತ್ರೀಕರಣಕ್ಕೆ ಮುಂದಾದಾಗ ಸುವರ್ಣ ನ್ಯೂಸ್ ಕ್ಯಾಮರಾಮನ್ ಮೇಲೆ ಕೈ ಮಾಡಲು ಮುಂದಾದ. ಅದಕ್ಕೆ ಅವಕಾಶ ನೀಡದೆ ಪೊಲೀಸರು ಗುರುಮೂರ್ತಿಯನ್ನ ಕರೆದೊಯ್ದರು. ಫೋಟೋ ನಂದು ಏನ್ ತಗತಾ ಇದೆಯಲ್ಲ ಫೋಟೋ ನಂದು ಫೋಟೋ ನಂದು ಏನ್ ತಗತಾ ಇದೆಯಲ್ಲ ಫೋಟೋ ನಂದು ಫೋಟೋ ನಂದು ಕೈಲಾಗದವನು ಮೈಯೆಲ್ಲ ಪರ್ಚ್ಕೊಂಡಂತೆ ಅನ್ನೋ ರೀತಿ ತಾನು ಮಾಡಿದ ತಪ್ಪಿಗೆ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿರುವ ಗುರುಮೂರ್ತಿ ವರದಿ ಮಾಡಲು ತೆರಳಿದ ಮಾಧ್ಯಮದವರ ಮೇಲೆ ಕೈ ಮಾಡಿರೋದು. ಸುವರ್ಣ ನ್ಯೂಸ್ನ ವರದಿಗಾರರು ಹಾಗೂ ಕ್ಯಾಮ್ರಾಮನ್ ಮೇಲೆ ಹಲ್ಲೆಗೆ ಯತ್ನ ಮಾಡಿದ. ಆದರೆ ಪೊಲೀಸರು ಇದಕ್ಕೆ ಅವಕಾಶವನ್ನ ನೀಡದೆ ಆತನನ್ನ ಒಳಗೆ ಕರ್ಕೊಂಡು ಹೋಗಿರೋದು. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಗುರುಮೂರ್ತಿ ಅವರನ್ನ ಒಪ್ಪಿಸಿದ್ದಾರೆ. ಫೋಟೋ ನಂದು ಫೋಟೋ ನಂದು ಏನ್ ತಗತಾ ಇದೆಯಲ್ಲ ಫೋಟೋ ನಂದು ಫೋಟೋ ನಂದು ಏನ್ ತಗತಾ ಇದೆಯಲ್ಲ ಫೋಟೋ ನಂದು ಫೋಟೋ ನಂದು ಏನ್ ತಗತಾ ಇದೆಯಲ್ಲ ಫೋಟೋ ನಂದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ವೆಂಕಟ್ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ವೆಂಕಟ್, ಮಾಧ್ಯಮದವರ ಮೇಲೆ ತನ್ನ ಅಸಲಿ ಮುಖವನ್ನ ಪ್ರದರ್ಶನ ಮಾಡೋಕೆ ಬಂದಿದ್ದು ಗೂಂಡಾ ವರ್ತನೆಯನ್ನ ತೋರ್ದ ಗುರುಮೂರ್ತಿ, ಏನ್ ನಡೀತು ಅಲ್ಲಿ? ಖಂಡಿತವಾಗಿಯೂ ಸ್ಮಿತಾ, ಇದು ಗುರುಮೂರ್ತಿ ಕಲಬುತಲು ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಗುರುಮೂರ್ತಿಯ ಒಂದು ದುಂಡಾವರ್ತನೆ ಅಂತ ಹೇಳಬೇಕು. ಆತ ಈ ಒಂದು ಗೂಂಡಾ ಮಾಡಿರುವಂತಹದ್ದು ಮಾಧ್ಯಮದವರು ಚಿತ್ರೀಕರಿಸ್ತಾ ಇದ್ದಾಗ ಮಾಧ್ಯಮದವರ ಮೇಲೇನೆ ಹಲ್ಲೆ ಮಾಡಕ್ಕೆ ಮುಂದಾಗ್ತಾ ಇರುವಂತಹದ್ದು. ಇವತ್ತು ಏನು ಆತನನ್ನ ಎಸಿಎಂಎಂ ಕೋರ್ಟ್ ಜಡ್ಜ್ ಮನೆಗೆ ಆತನನ್ನ ಹಾಜರುಪಡಿಸಿ ಆತನನ್ನ 3 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. ತದನಂತರ ಪೊಲೀಸರು ಆತನನ್ನ ನಂದಿನಿ ಲೇಔಟ್ ಠಾಣೆಗೆ ಕರೆದು ಬಂದಿರ್ತಾರೆ. ಆದಾಗ ಏನು ಮಾಧ್ಯಮ ಪ್ರತಿನಿಧಿ, ವಿಶೇಷವಾಗಿ ಸುವರ್ಣ ನ್ಯೂಸ್ ಕ್ಯಾಮ್ರಾಮನ್ ಆತನನ್ನ ಚಿತ್ರೀಕರಿಸಲು ಮುಂದಾದಾಗ ಆತನ ಸಿಟ್ಟಾಗ್ತಾನೆ. ಏನು ಪೊಲೀಸ್ ಜೀಪಿಂದ ಇಳಿತಾ ಇದ್ದ ಹಾಗೆ ಆತನ ಕೈಯಲ್ಲಿದ್ದ ಒಂದು ನೀರಿನ ಬಾಟಲಿನಿಂದ ಆತನ ಕ್ಯಾಮ್ರಾದ ಮೇಲೆ ಹೊಡಿತಾನೆ ಮತ್ತು ಕ್ಯಾಮ್ರಾಮನ್ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ತಕ್ಷಣ ಅಲ್ಲಿದ್ದ ಪೊಲೀಸರು ಆತನನ್ನ ಎಳೆದೊಯ್ದು ಠಾಣೆಯ ಒಳಕ್ಕೆ ಕರೆದೊಯ್ತಾರೆ. ಅದಾದಾಗ ಏನು ಆತ ಮಾಧ್ಯಮದವರ ಮೇಲೆ ಶೂಟ್ ಮಾಡಬೇಡಿ, ಅವಾಚ್ಯ ಶಬ್ದಗಳನ್ನ ಬಳಸ್ತಾನೆ, ಮಾಧ್ಯಮದವರ ಮೇಲೆ ಹರಿಹಾಯ್ತಾನೆ. ಏನಕ್ಕಾಗಿ ಶೂಟ್ ಮಾಡ್ತಾ ಇದ್ದೀರಾ ಅನ್ನೋದ ಒಂದು ಅವಾಚ್ಯ ಶಬ್ದಗಳನ್ನ ಬಳಸಿ ಆತನ ಮಾಧ್ಯಮದವರನ್ನ ನಿಂದಿಸ್ತಾನೆ. ಕೂಡಲೇ ಪೊಲೀಸರು ಆತನನ್ನ ಒಳಗೆ ಕರೆದೊಯ್ತಾರೆ. ಇಲ್ಲಿ ಏನು ಗುರುಮೂರ್ತಿಯ ಒಂದು ದುಂಡಾವರ್ತನೆ, ಆತನ ಗೂಂಡಾವರ್ತನೆ ಸ್ಪಷ್ಟವಾಗುತ್ತೆ. ಕೈಲಾಗದವನು ಮೈಯೆಲ್ಲ ಪರಿಚಿದ ಹಾಗೆ ಏನು ಹೇಳಿದೀರಾ, ಅದು ನಿಜಕ್ಕೂ ಇಲ್ಲಿ ಸತ್ಯ ಅಂತ ಅನ್ಸುತ್ತೆ. ಆತ ಮಾಡಿರೋ ಏನು ಕಳ್ಳತನದ ಕೆಲಸ ಏನಿದೆ, ಆತನ ವಂಚನೆ ಏನು ಮಗುವಿನ ಅದಲು ಬದಲು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ ಏನು ಮೋಸ ಮಾಡಿರುವಂತಹದ್ದು, ಈ ನಿಟ್ಟಿನಲ್ಲಿ ಮಾಧ್ಯಮದವರು ವ್ಯಾಪಕವಾಗಿ ಆತನ ಏನು ಅಸಲಿಯತ್ತನ್ನ ಹೊರಗೆಳಿತಾ ಇದ್ದಾರೆ. ಇದರಿಂದ ಆತ ಏನು ಸಿಟ್ಟಿಗೆದ್ದು ಫ್ರಸ್ಟ್ರೇಷನ್ ಆಗಿ ಈ ತರ ಮಾಡಿರುವಂತಹದ್ದು. ಸ್ಮಿತಾ, ರೈಟ್, ಧನ್ಯವಾದ ವೆಂಕಟ್ ತಮ್ಮೆಲ್ಲ ಮಾಹಿತಿಗಾಗಿ. ಫೋಟೋ ನಂದು ಏನ್ ತಗತಾ ಇದೆಯಲ್ಲ